ಮಾಸ್ಟರ್ಸ್ ಮುಂದಿನ ಭಾಗ ಸಮಗ್ರ ಜೀವನ ಶೈಲಿ. ಅದರಲ್ಲಿ ಇವತ್ತು ನಮ್ಮ ಜೊತೆಗೆ ಕಾಳೇಶ್ ಸರ್ ಅವರು ಇದ್ದಾರೆ. ಅವರನ್ನು ನಮ್ಮ ವೇದಿಕೆಗೆ ಆಹ್ವಾನಿಸೋಣ. ಕಾಳೇಶ್ ಸರ್, ವೆಲ್ಕಮ್ ಸರ್, ಸ್ವಾಗತ. ನಮಸ್ತೆ ಗುರುಜಿ. ನಮಸ್ತೆ ಸರ್, ನಮಸ್ತೆ. ಮುಂದುವರಿಸಿ. ನಾಗರಾಜ್ ಗುರುಜಿ ಅವರಿಗೆ, ಮನೋರಮಾ ಮೇಡಮ್ ಅವರಿಗೆ ಎಲ್ಲ ವಂದನೆಗಳು. ಅದಕ್ಕೋಸ್ಕರ ಇವತ್ತು ನಾನು ತೆಗೆದುಕೊಂಡ ಒಂದು ವಿಷಯ ಅಂದ್ರೆ ಆತ್ಮದ ಬಗ್ಗೆ ಮಾತಾಡ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಬಟ್ ಆತ್ಮ ಎಂಬುದು ಅತಿ ಸೂಕ್ಷ್ಮ ಆಗಿರುತ್ತೆ. ಆತ್ಮ ಎಂಬುದು ಬಹಳ ಸೂಕ್ಷ್ಮ ಆಗಿರುತ್ತೆ. ಶರೀರ ಎಂಬುದು ಜಡ ಆಗಿರುತ್ತೆ. ಅದಕ್ಕೋಸ್ಕರ ಆತ್ಮ ಅಜರ ಆಗಿದೆ, ಆತ್ಮ ಅಮರವಾಗಿರುತ್ತೆ. ಇದಕ್ಕೆ ಯಾವುದು ಸಾವು ಇರಲ್ಲ. ಓಕೆ, ಅದಕ್ಕೋಸ್ಕರ ಆತ್ಮನೇ ಬೇರೆ, ದೇಹನೇ ಬೇರೆ. ನಾವು ಕರ್ಮ ನಡೀತಾ ಇರುತ್ತೆ. ಇವತ್ತು ಮನಸ್ಸು ಸಂಕಲ್ಪ ಇರುತ್ತೆ. ಇವತ್ತು ನೋಡಿ ಮನಸ್ಸು ಯಾವ ತರ ಇದೆ ಅಂದ್ರೆ, ಒಂದು ಶೇರ್ ಮಾಡ್ತೀನಿ. ಶೇರ್ ಆಪ್ಷನ್ ಇದೆ ಸರ್? ಸ್ಪೀಚ್ ಕೊಡಿ, ಆಮೇಲೆ ಗ್ರೂಪ್ ಅಲ್ಲಿ ಶೇರ್ ಮಾಡೋಣ ಫೋಟೋಸ್ ಅದ್ರ ಬಗ್ಗೆ. ಆತ್ಮ ಬೇರೆ, ಧ್ಯೇನ ಬೇರೆ ಇರುತ್ತೆ. ಮನಸ್ಸು ಯಾವತ್ತು ಸಂಕಲ್ಪ ಮಾಡ್ತಾ ಇರುತ್ತೆ. ಇವತ್ತು ಒಂದು ಬಟ್ಟೆ ಅಂಗಡಿ ಹೋಗ್ತೀವಿ, ಬಟ್ಟೆ ಅಂಗಡಿ ಹೋದ್ರೆ ಅಲ್ಲಿ ನಮ್ಮ ಮನಸ್ಸು ಚಂಚಲವಾಗಿರ್ತಾ ಇರುತ್ತೆ. ಇವತ್ತು ಸೀರೆ ಯಾವ ತಗೋಬೇಕು, ಯಾವ ಕಲರ್ ತಗೋಬೇಕು ಅಂತ ನಾವು ಮನಸ್ಸು ಚಂಚಲವಾಗಿರ್ತದೆ. ಅದು ಬುದ್ಧಿ ಏನ್ ಮಾಡುತ್ತೆ, ನಿರ್ಣಯನ್ನು ತೆಗೆದುಕೊಳ್ಳುತ್ತೆ. ನಿರ್ಣಯ, ಇದು ಚೆನ್ನಾಗಿದೆ, ಈ ಕಲರ್ ಚೆನ್ನಾಗಿದೆ ಅಂತ ನಾವು ನಿರ್ಣಯವನ್ನು ಮಾಡ್ತೀವಿ. ಆಮೇಲೆ ಅವರು ಅಂಗಡಿಗೆ ಹೋದ್ಮೇಲೆ ನಾವು ದುಡ್ಡು ಕೊಟ್ಟು ಏನ್ ಮಾಡ್ತೀವಿ, ಆ ಸೀರೆ ಆಗಿರ್ಬೋದು, ಏನು ಬಟ್ಟೆ ಆಗಿರ್ಬೋದು, ಯಾವ್ದೋ ಒಂದು ನಾವು ತೆಗೆದುಕೊಳ್ತೀವಿ. ಅದಕ್ಕೆ ನಾವ್ ಏನಂತೀವಿ, ಸಂಸ್ಕಾರ ಅಂತ ಹೇಳ್ತೀವಿ. ಈಗ ಮನಸ್ಸು ಯಾವತ್ತೂ ಚಂಚಲವಾಗಿರುತ್ತೆ, ಬುದ್ಧಿ ಮಾತ್ರ ನಿರ್ಣಯ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ನೋಡಿ ಕೋರ್ಟಲ್ಲಿ ಹೋಗ್ತೀವಿ, ಕೋರ್ಟ್ ಮುಂದೆ ಜಡ್ಜ್ ಮುಂದೆ ಒಂದು ತಕಡಿ ಇರುತ್ತೆ. ಜಡ್ಜ್ಮೆಂಟ್ ಕೊಡ್ತಾ ಇರ್ತಾನೆ ಅಂದ್ರೆ ಅದು ಬುದ್ಧಿ. ಹೌದು ಬುದ್ಧಿ, ಹಾಗೆ ಬುದ್ಧಿ ಅಂತ ಹೇಳ್ತಿರ್ತೀವಿ. ಅದೆಲ್ಲ ನಾವು ಹೇಳ್ತಾ ಇರ್ತೀವಿ. ಮನಸ್ಸೇ ಅಂತ ಅನ್ನಲ್ಲ, ಬಟ್ ಬುದ್ಧಿ, ಹೇಳ್ ಬುದ್ಧಿ ಅಂತ ಹೇಳ್ತೀವಿ. ಹೌದಾ? ಅದಕ್ಕೋಸ್ಕರ ಮನಸ್ಸು ಯಾವತ್ತೂ ಚಂಚಲವಾಗಿರುತ್ತೆ, ಬುದ್ಧಿ ಮಾತ್ರ ನಿರ್ಣಯನ್ನು ಕೊಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಏನ್ ಕೆಲಸ ಮಾಡ್ತೀವಿ ಅದಕ್ಕೆ ನಾವು ಕರ್ಮ ಅಂತ ಹೇಳ್ತೀವಿ, ಅದಕ್ಕೆ ನಾವು ಸಂಸ್ಕಾರ ಅಂತ ಹೇಳ್ತೀವಿ. ಅದಕ್ಕೆ ಪುಣ್ಯದ ಕೆಲಸ ಮಾಡಿದ್ರೆ ಪುಣ್ಯಾತ್ಮ ಅಂತೀವಿ, ಪಾಪದ ಕೆಲಸ ಮಾಡಿದ್ರೆ ಪಾಪಾತ್ಮ ಅಂತ ಹೇಳ್ತೀವಿ, ಧರ್ಮದ ಕೆಲಸ ಮಾಡಿದ್ರೆ ಧರ್ಮಾತ್ಮ ಅಂತ ಹೇಳಿ. ಇವತ್ತು ಮಹಾತ್ಮ ಗಾಂಧಿ ಅಂತ ಇದ್ದಾರೆ, ಅವ್ರು ಇವತ್ತು ಏನ್ ಮಾಡಿದ್ರೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಏನಂತ ಹೇಳ್ತೀವಿ ನಾವು, ಮಹಾತ್ಮ ಗಾಂಧಿ ಅಂತ ಹೇಳ್ತೀವಿ, ಮಹಾತ್ಮ ಅಂತ. ಆತ್ಮಕ್ಕೆ ಹೇಳ್ತೀವಿ, ಅವತ್ತು ಬೇರೆ ಯಾವುದಕ್ಕೂ ಹೇಳೋಕೆ ಆಗೋದಿಲ್ಲ. ಅದಕ್ಕೆ ಆತ್ಮಕ್ಕೆ ಹೇಳ್ತೀವಿ. ಇವತ್ತು ಪಾಪದ ಕೆಲಸ, ಕೊಲೆಯ ಕೆಲಸ ಮಾಡ್ತಾರೆ, ಏನಾದ್ರು ಸುಳ್ಳು ಆರೋಪ ಇದೆಲ್ಲ ಮಾಡ್ತಿರ್ತಾರೆ. ಅದಕ್ಕೆಲ್ಲ ಏನಂತೀವಿ ನಾವು, ಪಾಪಾತ್ಮ ಅಂತ ಹೇಳ್ತೀವಿ. ಅದಕ್ಕೆ ಆತ್ಮಕ್ಕೆ ಹೇಳ್ತೀವಿ, ಅವತ್ತು ದೇಹಕ್ಕೆ ಹೇಳುವುದಿಲ್ಲ. ಶರೀರ ಇವತ್ತು ಜಡ ಆಗಿರುತ್ತೆ. ಓಕೆ, ಅದೇ ತರ ಇವತ್ತು ನಾನು ಯಾರು ಅಂತ ಅಂದ್ರೆ, ಇವತ್ತು ಮನಸ್ಸು, ಬುದ್ಧಿ, ಸಂಸ್ಕಾರನ ನಾವು ಏನಂತೀವಿ, ಆತ್ಮ ಅಂತ ಹೇಳ್ತೀವಿ. ಇವತ್ತು ನೋಡಿ, ಈ ಕಾರು ಇದೆ, ಕಾರು ಅದಕ್ಕೆ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡ್ರೆ ಮಾತ್ರ ಅದು ಕಾರು ಚಾಲನೆ ಆಗುತ್ತೆ. ಓಕೆ, ಆ ಹಿಂದಿನ ಸೀಟಲ್ಲಿ ಕೂತ್ಕೊಂಡ್ರೆ ಕಾರು ಚಾಲನೆ ಆಗುತ್ತಾ? ಆಗೋಕೆ ಸಾಧ್ಯನೇ ಇಲ್ಲ. ಪಕ್ಕದ ಸೀಟಲ್ಲಿ ಕೂತ್ಕೊಂಡ್ರೆ ಆಗುತ್ತಾ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಆ ಸೀಟಲ್ಲಿ ಕೂತ್ಕೊಂಡ್ರೆ ಮಾತ್ರ ನಾವು ಚಾಲನೆ ಮಾಡೋಕೆ ಆಗುತ್ತೆ. ನಾನು ಆತ್ಮ ಅಂತಂದ್ರೆ ಕಾಲು ಅಲ್ಲ, ಬಾಯಿ ಅಲ್ಲ, ಕೈ ಅಲ್ಲ, ಕಣ್ಣುನೂ ಅಲ್ಲ. ಕಾಲು ಇಲ್ಲ ಅಂದ್ರೆ ನಡೆಯುತ್ತೆ, ಕೈ ಇಲ್ಲ ಅಂದ್ರೂ ನಡೆಯುತ್ತೆ, ರುಂಡ ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಅದಕ್ಕೋಸ್ಕರ ನನ್ನ ಕಾಲು, ಕೈ, ನನ್ನ ತಲೆ ಅಂತ ನಾವು ಹೇಳ್ತೀವಿ. ನಾನು ಶರೀರ, ನಾನು ಕಾಲು ಅಂತ ನಾವೇನಾದ್ರು ಹೇಳ್ತೀವಾ? ನಾನು ಕಾಲಪ್ಪ, ನಾನು ಕಣ್ಣು, ನಾನು ಮೂಗು ಅಂತ ಹೇಳ್ತೀವಾ? ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರಾಣ, ಉಸಿರು, ಆತ್ಮ ಅಂತ ನಾವು ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ಓಕೆ, ಅದೇ ತರ ಆತ್ಮ ಪ್ರಕಾಶದ ಒಂದು ಕಣ ಆಗಿದೆ. ಈಗ ಮನುಷ್ಯ ದೇಹ ಬಿಟ್ಟಾಗೆ ದೀಪವನ್ನು ಹಚ್ತೀವಿ, ಅದಲ್ವಾ? ಇವತ್ತು ದೇಹ ಬಿಟ್ಟ ಜ್ಯೋತಿಯನ್ನು ಹಚ್ತೀವಿ. ಯಾಕೆ ಹಚ್ತೀವಿ? ಅದು ಒಂದು ನಿರಾಕಾರ ಸ್ಥಿತಿಯಲ್ಲಿ ಇದೆ ಅಂತ. ಅದೇ ತರ ಮನುಷ್ಯ ಜನ್ಮ ಪಡೆದಾಗ ಹುಟ್ಟಿದ ಕೂಡ ಏನ್ ಮಾಡ್ತೀವಿ, ದೀಪ ಹಚ್ತೀರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆತ್ಮ ಒಂದು ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಬುರುಕಿಟಿಯ ಮಧ್ಯದಲ್ಲಿ ವಾಸವಾಗಿರ್ತದೆ ಆತ್ಮ. ಅದಕ್ಕೋಸ್ಕರ ನಾವು ಈ ಹಣೆಯ ಮಧ್ಯದಲ್ಲಿ ಏನ್ ಇಡ್ತೀವಿ, ನಾವು ಕುಂಕುಮ ಇಡ್ತೀವಿ, ತಿಲಕವನ್ನು ಇಡ್ತೀವಿ, ಶ್ರೀಗಂಧವನ್ನು ಹಚ್ತೀವಿ, ಹೌದಲ್ವಾ? ಈಗ ಕಾರಿನ ಚಾಲಕ ಯಾವ ತರ ಹಿಂದಿನ ಸೀಟಲ್ಲಿ ಕುತ್ಕೊಂಡಿರ್ತಾನೆ ಆ ತರ ಕುತ್ಕೊಳಕ್ಕಾಗಲ್ಲ. 2 ಕಣ್ಣು ಇರ್ತವೆ, ಅದಕ್ಕೆ 2 ಕಿಟಕಿ ಕೊಟ್ಟಿರ್ತಾನೆ ಕಾರಿಗೆ, ಹೌದಲ್ಲ? ಅದು ಕೈ ಕಾಲುಗಳು ಇರ್ತವೆ, ಅಂದ್ರೆ ಚಕ್ರಗಳು ಇರ್ತವೆ. ಅದೇ ತರ ಆತ್ಮದ ರೂಪ ಮಾತ್ರ ಒಂದೇ ಇರುತ್ತೆ, ದೇಹದ ಆಕಾರ ಬೇರೆ ಬೇರೆ ಆಗಿರುತ್ತೆ.
ಆತ್ಮವನ್ನು ನೀರಿನಿಂದ ಏನು ಮಾಡಕ್ಕಾಗಲ್ಲ, ಚಾಕುವಿನಿಂದ ಕೊಯ್ಯಕ್ಕಾಗಲ್ಲ, ಬೆಂಕಿಯಿಂದ ನಾಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಪುನರತಿ ಮರಣಂ ಪುನರತಿ ಜನನಂ ಅಂತ ಹೇಳ್ತೀವಿ. ಓಕೆ, ಅದಕ್ಕೆ ನಾವೇನ್ ಹೇಳ್ತೀವಿ, ಅಲ್ಲಿಗೆ ಬಂದೆ ಅಲ್ಲಿಗೆ ನಮ್ಮನೆ, ಇಲ್ಲಿಗೆ ಬಂದೆ ನಾವು ಏನ್ ಹೇಳ್ತೀವಿ, ಸುಮ್ಮನೆ ಅಂತ ಹೇಳ್ತೀವಿ. ಓಕೆ, ಅದಕ್ಕೋಸ್ಕರ ಮನಸ್ಸು ಯಾವತ್ತು ಚಂಚಲವಾಗಿರುತ್ತೆ. ಕುದುರೆ, ಅದಕ್ಕೆ ಮನಸ್ಸು ಚಂಚಲ ಇದ್ದಾಗ ಏನಾಗುತ್ತೆ, ಅದಕ್ಕೆ ನಾವು ಹೋಲಿಸ್ತೀವಿ. ಕುದುರೆ ತರ ಇದೆ, ಕುದುರೆ ತರ ಓಡ್ಬೇಡ ಅಂತ ಹೇಳ್ತೀವಿ. ಕೋತಿ ತರ ಆ ಕಡೆ ಈ ಕಡೆ ಅದು ಹಾರ್ತಾ ಇರುತ್ತೆ. ಮನಸ್ಸು ಯಾವತ್ತೂ ಚಂಚಲನೇ ಆಗಿರುತ್ತೆ. ಅದಕ್ಕೆ ಬುದ್ಧಿ ಏನ್ ಮಾಡುತ್ತೆ, ಅದಕ್ಕೆ ಕಡೆ ಕೊಟ್ಟಿದ್ದ ನಿರ್ಣಯವನ್ನು ತೆಗೆದುಕೊಳ್ಳುವಂತ ಬುದ್ಧಿ ಇರುತ್ತೆ. ಅದಕ್ಕೆ ನಾನು ಯಾರು ಅಂತ ಹೇಳಿದ್ರೆ ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅದಕ್ಕೋಸ್ಕರ ಡಿಯರ್ ಮಾಸ್ಟರ್ಸ್, ನಾನು ಕೆಲವೊಂದು ಇಲ್ಲಿ ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕರ್ಮ ಅಂತ ಇದೆ, ಹೌದಾ? ಇದು ಫೋಟೋ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ನಾವು ಕರ್ಮದಂತೆ ಫಲ ಅಂತ ಇದೆ. ನಾನು ಆಕ್ಚುಲಿ ಅದು ಶೇರ್ ಮಾಡ್ಬೇಕಾಗಿತ್ತು, ಅದು ಶೇರ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ನಾವೇನ್ ಮಾಡ್ತೀವಿ, ವಿದ್ಯೆ ಇದು ದಾನ ಪುಣ್ಯಗಳನ್ನು ಮಾಡಿದ್ರಪ್ಪ ಅಂದ್ರೆ ಅವರು ಶ್ರೀಮಂತರಾಗ್ತಾರೆ. ಓಕೆ, ಇಲ್ಲಿ ನಾವು ಆಸ್ಪತ್ರೆ ಕಟ್ಟಿಸಿದ್ರಪ್ಪ ಅಂದ್ರೆ ಇಲ್ಲಿ ನಾವು ಡಾಕ್ಟರ್ ಆಗ್ತೀವಿ, ಅಂದ್ರೆ ಆರೋಗ್ಯವಂತರಾಗ್ತೀವಿ ಅಂತ ಹೇಳ್ತೀವಿ. ಇಲ್ಲಿ ನಾವು ವಿದ್ಯಾದಾನ ಮಾಡಿದ್ರೆ ವಿದ್ಯಾವಂತರಾಗಿ ಹುಡ್ತೀವಿ. ಅದೇ ತರ ಇಲ್ಲಿ ನಾವು ಒಬ್ರಿಗೆ ಹಿಂಸೆ ಮಾಡಿದ್ರಿ, ಒಬ್ರಿಗೆ ಹಿಂಸೆ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಹಿಂಸೆ ಮಾಡಿದ್ರಪ್ಪ ಅಂದ್ರೆ ನಾವು ಅಂಗವಿಕಲಾಗಿ ನಾವು ಜನ್ಮವನ್ನು ಪಡೆದುಕೊಳ್ಬೇಕಾಗುತ್ತೆ. ಅದೇ ತರ ನಾವು ಒಬ್ಬರ ಹತ್ರ ಸೇವೆ ಮಾಡಿಸ್ಕೊಂಡು ನಾವಿಲ್ಲಿ ಸೇವೆಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಅದೇ ತರ ಇಲ್ಲಿ ನಾವು ಇಲ್ಲಿ ಕಳ್ತನ ಏನಾದ್ರೂ ಮಾಡಿದ್ರೆ ಇಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸಲಾಗುತ್ತೆ. ಅದೇ ತರ ನಾವೇನ್ ಮಾಡ್ತೀವಿ, ಇದು ಮಾಡಿದ್ದುಣ ಮಾರಾಯ, ಇವತ್ತು ನಾವೇನ್ ಬಿಡ್ತೀವಿ ಅದನ್ನೇ ನಾವು ಬೆಳಿಬೇಕಾಗುತ್ತೆ. ಓಕೆ, ಅದಕ್ಕೋಸ್ಕರ ಇಲ್ಲಿ ಕರ್ಮದಂತೆ ಫಲ. ಅದಕ್ಕೆ ನಾವು ಇಲ್ಲಿ ಪರಮಾತ್ಮನನ್ನು ನಾವು ಧ್ಯಾನ ಮಾಡಿದ್ರೆ ನಾವೇನಾಗ್ತೀವಿ, ದೇವತೆಗಳಾಗಿ ನಾವು ಜನ್ಮ ಪಡಿತೀವಿ ಅಂತ ಈ ಚಿತ್ರದಲ್ಲಿ ಕರ್ಮದಂತೆ ಫಲ ಅಂತ ನಾವು ಈ ಚಿತ್ರದಲ್ಲಿ ನಾವು ಕಾಣಿಸ್ತಿದೆ. ಓಕೆ, ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಆತ್ಮದ ಸ್ವಧರ್ಮ ಮತ್ತು ಪರಧರ್ಮ ಅಂತ ಹೇಳ್ತೀವಿ. ಆತ್ಮದ ಸ್ವಧರ್ಮ ಏನಿದೆ, ಶಾಂತಿ ಇದೆ. ಆತ್ಮದ ಸ್ವಧರ್ಮದಲ್ಲಿ ಶಾಂತಿ ಇದೆ, ಆನಂದ ಇದೆ, ತೃಪ್ತಿ ಇದೆ, ಹೌದಲ್ಲ, ನಿರ್ಲಿಪ್ತತೆ ಇದೆ. ಇಲ್ಲಿ ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಆರೋಗ್ಯ ಇದೆ. ಆಮೇಲೆ ಇಲ್ಲಿ ಆತ್ಮ ಸ್ವಧರ್ಮದಲ್ಲಿ ಆತ್ಮಾಭಿಮಾನ ಇದೆ, ಪವಿತ್ರತೆ ಇದೆ. ಓಕೆ, ಅದೇ ತರ ಆತ್ಮದ ಪರಧರ್ಮ ಅಂತ ಕಾಣಿಸ್ತಿದೆ ಚಿತ್ರದಲ್ಲಿ ನಿಮಗೆ, ಆಮೇಲೆ ನಾನು ಶೇರ್ ಮಾಡ್ತೀನಿ ಇದೆಲ್ಲ. ಪರಧರ್ಮದಲ್ಲಿ ಅಶಾಂತಿ ಇದೆ, ಚಿಂತೆ ಇದೆ. ಇಲ್ಲಿ ನೋಡಿ ಲೋಭ ಇದೆ, ಲೋಭ, ನಾನು ಅಷ್ಟು ಗಳಿಸ್ಬೇಕು ಇಷ್ಟು ಗಳಿಸ್ಬೇಕು ಅಂತ ಲೋಭ ಇದೆ. ಇಲ್ಲಿ ಮೋಹ ಇದೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಅಂತ ಇಲ್ಲಿ ನಾವೇನ್ ಮಾಡ್ತೀವಿ, ಮೋಹದಲ್ಲಿ ಹೋಗ್ತೀವಿ. ಅದೇ ತರ ಇಲ್ಲಿ ನಾನು ಅಹಂಕಾರದಲ್ಲಿ ಬರ್ತೀವಿ, ನನ್ನಷ್ಟು ಇಷ್ಟು ದುಡ್ಡು ಇದೆ, ಅಷ್ಟು ಆಸ್ತಿ ಇದೆ ಅಂತ ನಾವು ಇಲ್ಲಿ ಅಹಂಕಾರ ಅಂತ ಪರಧರ್ಮದಲ್ಲಿ ಬಂದ್ಬಿಡ್ತೀವಿ. ಅದೇ ತರ ಇಲ್ಲಿ ರೋಗಿ ಆಗ್ತೀವಿ, ಇಲ್ಲಿ ಆರೋಗ್ಯವಂತರಾಗ್ತೀವಿ. ಓಕೆ, ಇಲ್ಲಿ ಅಹಂಕಾರಿ ಆಗ್ತೀವಿ, ಅದೇ ಸ್ವಧರ್ಮದಲ್ಲಿ ನಿರಹಂಕಾರಿ ಆಗ್ತೀವಿ ಅಂತ ಅರ್ಥ. ಓಕೆ, ಇಲ್ಲಿ ನೋಡಿ ಈ ಚಿತ್ರದಲ್ಲಿ ನೋಡಿ ದೇಹಾಭಿಮಾನ ಇದೆ. ಅಂದ್ರೆ ಪರಧರ್ಮದಲ್ಲಿ ನಾವು ಹೋದಾಗೆ ನಾವೇನ್ ಮಾಡ್ತೀವಿ ಅಂದ್ರೆ ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀವಿ. ಇಲ್ಲಿ ಯಾರು ನೋಡಿದ್ರು ಕೂಡ ನಾವು ಆತ್ಮಾಭಿಮಾನದಲ್ಲಿ ನಾವು ನೋಡ್ಬೇಕು ಅಂತ ಅರ್ಥ. ಓಕೆ, ಇಲ್ಲಿ ಪರಧರ್ಮದಲ್ಲಿ ನಾವ್ ಏನ್ ಮಾಡ್ತೀವಿ, ಪರಧರ್ಮದಲ್ಲಿ ಅಪವಿತ್ರತೆ ಇರುತ್ತೆ. ಇಲ್ಲಿ ಪವಿತ್ರತೆ ಆಗಿ ನಾವು ಇಲ್ಲಿ ಏನ್ ತೋರಿಸಿದರೆ, ನವಿಲನ್ನು ತೋರಿಸಿದರೆ ಪವಿತ್ರವಾಗಿ ಅದು ಜನ್ಮವನ್ನು ಪಡೆಯುತ್ತೆ, ಜನ್ಮವನ್ನು ಕೊಡುತ್ತೆ. ಪವಿತ್ರ ಕಣ್ಣೀರಿನಿಂದ ಇವತ್ತು ಜನ್ಮವನ್ನು ಕೊಡುತ್ತೆ, ಪವಿತ್ರವಾಗಿರುತ್ತೆ. ಯಾವುದು ಅನೈತಿಕ ಸಂಬಂಧದಿಂದ ಅದು ಜನ್ಮವನ್ನು ಪಡೆಯುವುದಿಲ್ಲ ಅಂತ ಆ ತರ ಅರ್ಥ ಇದೆ. ಅದಕ್ಕೆ ಆತ್ಮದ ಸ್ವಧರ್ಮ ಮತ್ತು ಪರಧರ್ಮ ಇದನ್ನ ಬಗ್ಗೆ ನಾವು ಶಾರ್ಟ್ ಕಟ್ ಆಗಿ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ನಮ್ಗೆ ಅವಕಾಶ ಕೊಟ್ರೆ ಇದ್ರ ಬಗ್ಗೆ ನಾನು ಜಾಸ್ತಿ ಹೊತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಿ ಈ ಚಿತ್ರದಲ್ಲಿ ನೋಡಿ, ಇಲ್ಲಿ ನಾವು ಯಾರನ್ನು ಪೂಜೆ ಮಾಡ್ತೀವಿ ಅವರನ್ನ ನಾವು ಸೇರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನಾವು ರಾಮ ಸೀತೆ, ನಾವು ದೇವತೆಗಳನ್ನ ನಾವು ಏನ್ ಮಾಡ್ತೀವಿ, ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ. ಓಕೆ, ಇಲ್ಲಿ ನಾವು ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ. ಬಟ್ ಇಲ್ಲಿ ನಾವು ಮಾತೃಪಿತೃನ ಪೂಜೆ ಮಾಡ್ತೀವಿ. ಮಾತೃಪಿತೃನ ಪೂಜೆ ಮಾಡಿದಲ್ಲಿ ಏನಾಗುತ್ತೆ, ಅವ್ರನ್ನೇ ನಾವು ಸೇರ್ತೀವಿ. ಹೌದಾ? ಇಲ್ಲಿ ನಾವು ಭೂತ ಪ್ರೇತಗಳನ್ನ ನಾವೇನ್ ಮಾಡ್ತೀವಿ, ಪೂಜೆಯನ್ನು ಮಾಡ್ತಾ ಇದೀವಿ. ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಭೂತ ಪ್ರೇತಗಳನ್ನು ನಾವು ಪೂಜೆ ಮಾಡಿದ್ರೆ ಅವ್ರನ್ನೇ ನಾವು ಸೇರ್ತೀವಿ ಅಂತ ಅರ್ಥ. ನಾವ್ ಯಾರು ಪರಮಾತ್ಮನನ್ನು ನಾವು
ಒಂದು ನಿರಾಕಾರನ ಪರಮಾತ್ಮನ ಯಾರು ನಾವು ದೇವ ಆರಾಧನೆ ಮಾಡ್ತೀವಿ, ಅವನ ಧ್ಯಾನ ಮಾಡ್ತೀವಿ, ಅವನ ನೆನಪು ಮಾಡಿದ್ರೆ ಮಾತ್ರ ಅವನನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಅಂತ ನಾನು ಈ ಚಿತ್ರದಲ್ಲಿ ತೋರಿಸ್ತಾ ಇದೀನಿ. ಅದಕ್ಕೋಸ್ಕರ ನಾವು ಯಾರನ್ನು ಪೂಜೆ ಮಾಡ್ತೀವಿ ಅವರನ್ನೇ ನಾವು ಸೇರ್ತೀವಿ ಅಂತ ಇದ್ರಲ್ಲ ಅರ್ಥ ಇದೆ. ನೆಕ್ಸ್ಟ್ ಆಮೇಲೆ ಇಲ್ಲಿ ಸಂತ ಆತ್ಮರ ಪರಕಾವ್ಯ ಪ್ರವೇಶ ಅಂತ ಇದೆ. ಸಂತ ಆತ್ಮರ ಪರಕಾವ್ಯ ಪ್ರವೇಶ ಅಂತ ಇದೆ. ಇಲ್ಲಿ ಆತ್ಮ ಇದೆ, ಅದು ಪರಕಾವ್ಯ ಪ್ರವೇಶ ಮಾಡುತ್ತೆ. ಇವತ್ತು ನಾವು ಒಳ್ಳೇದ್ ಮಾಡ್ಬೇಕು ಅಂತ ಅಂದ್ರೆ ಒಳ್ಳೇದಾಗುತ್ತೆ. ಇವತ್ತು ಅದಕ್ಕೋಸ್ಕರ ಅಜ್ಜಯ್ಯ ಬಂಧನೆ, ತಾತಯ್ಯ ಬಂಧನ ಅಂತ ಹೇಳ್ತೀವಿ ನಾವು. ಅಜ್ಜಯ್ಯ ತಾತಯ್ಯ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಕೇಳ್ಕೊಂಬರಕ್ಕೆ ಹೋಗ್ತೀವಿ ನಾವು. ಅಲ್ಲಿ ನಾವು ಆ ಆತ್ಮ, ಅದೇ ಹೋಗಿರ್ತಕ್ಕಂಥ ಆತ್ಮನೇ ಇಲ್ಲಿ ಬಂದು ಒಳ್ಳೇದನ್ನು ಮಾಡುತ್ತೆ. ಈ ತರ ಮಾಡು, ಈ ತರ ಇಲ್ಲ ಅಂತ ಅವ್ರಿಗೆ ಹೇಳುತ್ತೆ. ಬಟ್ ಇಲ್ಲಿ ಪ್ರೇತಾತ್ಮನಿಗೆ ಪರಕಾವ್ಯ ಪ್ರವೇಶ ಸಾಧ್ಯವೇ? ಹೌದು ಎನ್ನುತ್ತದೆ ಅನುಭವ. ಪರಕಾವ್ಯ ಪ್ರವೇಶ ಮಾಡಿದಾಗೆ ನಾನು ಕೆಟ್ಟದ್ ಮಾಡ್ಬೇಕು ಅಂತಂದ್ರೆ ಆ ಆತ್ಮ ಈ ಶರೀರದಲ್ಲಿ ಸೇರ್ಕೊಂಡು ಇವರಿಗೆಲ್ಲ ಕೆಟ್ಟದ್ ಮಾಡ್ತಾ ಇದೆ. ಏನ್ ಕೆಟ್ಟದ್ ಮಾಡ್ತಿದೆ ನೋಡ್ರಿ, ಒಂದು ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಅಲ್ಲಿ ಅದೇ ಜಾಗದಲ್ಲಿ ಆಕ್ಸಿಡೆಂಟೇ ಆಗ್ತಾ ಇರುತ್ತೆ. ಯಾಕೆ ಆಗ್ತಾ ಇರುತ್ತೆ? ಅಲ್ಲಿ ಒಂದು ಆತ್ಮ ಇದೆಯಲ್ಲ, ಅದು ಆತ್ಮ ಅದು ಕೆಟ್ಟದ್ದೇ ಮಾಡ್ತಾ ಇರುತ್ತೆ. ಇಲ್ಲಿ ಈ ಆತ್ಮ ಇದೆಯಲ್ಲ ಕೆಟ್ಟದ್ದೇ ಮಾಡ್ತಾ ಇರುತ್ತೆ, ಅದು ಕೆಟ್ಟದ್ದನ್ನು ಉತ್ತೇಜನ ಮಾಡುತ್ತೆ. ಇಲ್ಲಿ ಆತ್ಮ, ದೇವಾತ್ಮ ಇದೆಯಲ್ಲ, ಒಂದು ಸಂತರಾತ್ಮ ಈ ಪತ್ರಿಜಿ ಅಂತ ಹೇಳ್ತೀವಲ್ಲ, ಆ ತರ ದೇವತೆ ಆತ್ಮಗಳು ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಅವ್ರು ಇವ್ರ ಶರೀರದಲ್ಲಿ ಬಂದು ಇವರಿಗೆ ಒಳ್ಳೇದನ್ನು ಮಾರ್ಗದರ್ಶನ ಕೊಡ್ತೀವಿ. ಇವತ್ತು ನಾವು ಕರ್ಬೇಸಜ್ಜೆ ಅಂತ ಯಾವ ಸಂತರುಗಳು ನಾವು ಹೇಳ್ತೀವಿ, ಹೌದಲ್ವಾ? ಅವರು ನಾವು ದೇವನ ಇರ್ಬೋದು, ಅವ್ರ ಹತ್ರ ಹೇಳಿಕೆ ಅಂತ ಕೇಳ್ಸಕ್ ಹೋಗ್ತೀವಿಲ್ಲ, ಅವ್ರಿಗೆ ಒಳ್ಳೇದನ್ನು ಮಾಡುತ್ತೆ. ಇವ್ರ ಮುಖಾಂತರ ಒಳ್ಳೇದನ್ನು ಮಾಡುತ್ತೆ ಅಂತ ನಾನು ಈ ಚಿತ್ರದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ದೇವಾತ್ಮ ಅಂತ ಹೇಳ್ತೀವಿ. ಈ ದೇವಾತ್ಮದಲ್ಲಿ ದೈವಿ ಗುಣಗಳು ಇದ್ರೆ ಮಾತ್ರ ದೇವಾತ್ಮ ಅಂತೀವಿ. ಧರ್ಮಾತ್ಮ ಅಂತಂದ್ರೆ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ, ಅವ್ರು ಧರ್ಮಾತ್ಮ ಅಂತ ಹೇಳ್ತೀವಿ. ಇಲ್ಲಿ ಮಹಾನ್ ಕೆಲಸ ಮಾಡಿದ್ರೆ ಮಹಾತ್ಮ ಅಂತ ಹೇಳ್ತೀವಿ. ಇಲ್ಲಿ ದಾನ ಪುಣ್ಯ ಮಾಡಿದ್ರೆ ಪುಣ್ಯಾತ್ಮ ಅಂತ ಹೇಳ್ತೀವಿ. ಇಲ್ಲಿ ಪಾಪ ಕರ್ಮ ಮಾಡಿದ್ರೆ ಪಾಪಾತ್ಮ ಅಂತ ಹೇಳ್ತೀವಿ. ಓಕೆ, ಅದಕ್ಕೋಸ್ಕರ ಇದು ಒಂದು ವಿಂಗ್ಸ್ ಇದೆ, ಪಾಪಾತ್ಮ, ಪುಣ್ಯಾತ್ಮ, ಮಹಾತ್ಮ ಅಂತ ಈ ತರ ಅಲ್ಲಿ ವಿಂಗ್ಸ್ ಇರುತ್ತೆ. ಪರಮಾತ್ಮ ನಿರಾಕಾರ ಇದ್ದಾನೆ, ಅವನ್ನ ನಾವು ನೆನಪು ಮಾಡ್ಬೇಕು. ಅದಕ್ಕೆ ಆತ್ಮ ಮತ್ತು ಪರಮಾತ್ಮಕ್ಕೆ ವ್ಯತ್ಯಾಸ ಇದೆ. ಆತ್ಮನೇ ಬೇರೆ, ಇವತ್ತು ಪರಮಾತ್ಮನೇ ಬೇರೆ ಅಂತ ಹೇಳ್ತೀವಿ. ಓಕೆ, ಈಗ ಆತ್ಮಕ್ಕೆ ಜಾತಿ ಭೇದವಿಲ್ಲ. ಆತ್ಮಕ್ಕೆ ಯಾವುದು ಜಾತಿ, ಯಾವುದು ಕುಲ ಭೇದವಿಲ್ಲ. ಇಲ್ಲಿ ವರ್ಣ ಭೇದವಿಲ್ಲ. ನಾನು ಕರಗಿದ್ದೀನಿ, ಕಪ್ಪಗಿದ್ದೀನಿ, ಕುಳ್ಳಕ್ಕಿದ್ದೀನಿ, ಆ ತರ ಇಲ್ಲಿ ಈ ತರ ಇದರಲ್ಲಿ ಭೇದವಿಲ್ಲ. ಓಕೆ, ಅದೇ ತರ ಆತ್ಮಕ್ಕೆ ವಯೋಭೇದವಿಲ್ಲ. ಅಂದ್ರೆ ಇವು ಚಿಕ್ಕ ಮಗುವಿನಿಂದ ಹಿಡಿದು ಎತ್ತರ ದೊಡ್ಡವರಾಗಿರ್ಬೋದು, ಮುದುಕರಾಗಿರ್ಬೋದು, ಅವ್ರಿಗೆ ಯಾವುದು ವಯೋಭೇದ ಇರುವುದಿಲ್ಲ. ಓಕೆ, ಆತ್ಮಧ್ಯಾನಕ್ಕೆ ಲಿಂಗ ಭೇದವಿಲ್ಲ. ನಾನು ಹೆಣ್ಣಿದ್ದೀನಿ, ಗಂಡಿದ್ದೀನಿ, ಆ ತರ ಇದೆ. ಈ ತರ ಎಲ್ಲ ಯಾವ್ದು ಲಿಂಗ ಭೇದ ಇರುವುದಿಲ್ಲ. ಆತ್ಮಜ್ಞಾನ ಅದಕ್ಕೆ ಯಾವುದು ಲಿಂಗ ಭೇದವಿಲ್ಲ, ವರ್ಣ ಭೇದವಿಲ್ಲ, ಜಾತಿ ಭೇದವಿಲ್ಲ, ಯಾವುದು ವಯೋ ಭೇದವಿಲ್ಲ ಅಂತ ಈ ಚಿತ್ರದ ಮೂಲಕ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಓಕೆ, ಟೈಮಿನ ಅಭಾವ ಇರೋದಕ್ಕೋಸ್ಕರ ನಾನು ನಿಮ್ಗೆ ಶಾರ್ಟ್ ಕಟ್ ಆಗಿ ಹೇಳ್ತೀನಿ. ಓಕೆ, ಇನ್ನೊಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಶಿಕ್ಷಣದಲ್ಲಿ ಆತ್ಮಜ್ಞಾನದ ಕೊರತೆಯಿಂದ ನಾವೇನ್ ಮಾಡ್ತೀವಿ ಇವತ್ತು, ಏನಾಗ್ತದೆ, ಹನಿಮೆಯಿಂದ ಆಯ್ತು, ಆನೆ ಆಯ್ತು, ಮಂಗನಿಂದ ಮಾನವ ಅಂತ ಡಾರ್ವಿನ್ ಅಂತ ಹೇಳ್ತಾರೆ. ಬಟ್ ಮನುಷ್ಯ ನಾವು ಏನ್ ಬೀಜ ಬಿತ್ತಿತೀವಿ ಅದೇ ಬೀಜ ಹುಟ್ಟುತ್ತೆ. ಇವತ್ತು ಕೋಣ, ಕತ್ತೆ, ನವಿಲು ಈ ತರ ಎಲ್ಲ ತೋರಿಸಿದ್ರೆ ಯಾವ ಪ್ರಾಣಿ ಪಕ್ಷಿಯಾಗಿ ದೇಹವನ್ನು ಪಡೆಯೋಕೆ ಸಾಧ್ಯನೇ ಇಲ್ಲ. ಇವತ್ತು ಯಾವ್ದು ನಾವು ಬೀಜ ಹಾಕ್ತಿವಿ, ಯಾವ ಬೀಜವನ್ನು ಹಾಕಿದ್ರೆ ಅದೇ ಮರ ಹುಟ್ಟುತ್ತೆ. ಇವತ್ತು ನಾವು ಮಾವಿನ ಬೀಜ ಹಾಕಿದ್ರೆ ಮಾವಿನ ಮರ ಹುಟ್ಟುತ್ತೆ, ಬೇವಿನ ಮರ ಹಾಕಿದ್ರೆ ಬೇವಿನ ಬೀಜವನ್ನು ಹುಟ್ಟುತ್ತೆ, ಹೌದಲ್ವಾ? ಅದೇ ತರ ಮನುಷ್ಯಾತ್ಮನು ಮನುಷ್ಯನಾಗಿ ಜನ್ಮ ಪಡಿತಾನೆ ಹೊರತು ಯಾವ್ದು ಪ್ರಾಣಿ ಪಕ್ಷಿಯಾಗಿ ಜನ್ಮವನ್ನು ಪಡೆದೆ. ನಾವು ಇಲ್ಲಿ ಬಂದಿಕಾನೆ, ಅವತ್ತು ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಕುರಿ ಕೋಣ ಏನಾದ್ರು ದಾಂಧಲೆ ಮಾಡ್ತು, ಏನಾಯ್ತು ಅಂದ್ರೆ ಒಂದು ಕೊಟ್ಟಿಗೆ ಅಂತ ಇರ್ತದೆ, ಕೊಟ್ಟಿಗೆಯಲ್ಲಿ ಬೀಗ ಹಾಕಿದ್ರು. ಅದೇ ತರ ಮನುಷ್ಯನ ಇವತ್ತು ಬಂದಿಖಾನೆಯಲ್ಲೇ ಆಗ್ತಾ ಇದಾರೆ, ಬಂಧನದಲ್ಲಿ ಇಟ್ಟಿದ್ದಾರೆ. ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಅದೇ ತರ ಅಲ್ಲಿ ನೋಡ್ರಿ, ಪೊಲೀಸ್ ಒಬ್ಬ ಕಳ್ಳನನ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅದೇ ತರ ಪ್ರಾಣಿ ಅಂತ ಎಳೆದುಕೊಂಡು ಹೋಗ್ತಾನೆ, ಅಂದ್ರೆ ಪ್ರಾಣಿಗೆ ಹೋಲಿಕೆ ಮಾಡಿದ್ದಾರೆ. ಓಕೆ, ಆತರ ಇಲ್ಲಿ ನೋಡಿ, ನಾಯಿಯಂತೆ ವಾದ ಮಾಡ್ತಾನೆ, ನಾಯಿಯಂತೆ ಬೊಗಳ್ತಾ ಇದ್ದಾನೆ, ಅಂದ್ರೆ ನಾಯಿಗೆ ಹೋಲಿಕೆ ಮಾಡಿದ್ದಾರೆ. ಓಕೆ, ಅದೇ ತರ ಇಲ್ಲಿ ಮಂಗ ನೋಡಿ ಯಾವ ತರ ಅಪ್ಪಿಕೊಂಡಿದೆ. ಅದೇ ತರ ಮೋಹದಿಂದ ಮನುಷ್ಯ ಇದಾಗಿದ್ದಾನೆ.
ಹಿಂಗಾಗಿಬಿಟ್ಟು ಏನಾಗಿದೆ ಅಂದ್ರೆ ಅದು ಮಗುನ ಅಪ್ಕೊಂಡಂಗೆ ನಾವ್ ಏನ್ ಮಾಡ್ತೀವಿ, ಕೋತಿಗೆ ನಾವು ಹೋಲಿಕೆ ಮಾಡಿ ಹೇಳ್ತೇವೆ. ಇಲ್ಲಿ ನೋಡ್ರಿ, ಪ್ರಾಣಿ ಪಕ್ಷಿ ಮಾಡ್ತಾರೆ. ಇವತ್ತು ಪ್ರಾಣಿ ಪಕ್ಷಿಗಳನ್ನು ತಿಂತಾರೆ, ಹೌದಾ? ಅದು ತಿಂದಾಗ ಏನಾಗುತ್ತೆ, ಅದೇ ಇರ್ತಕ್ಕಂತ ಒಂದು ಇದು ಆ ಮೃಗಗಳು ಅಲ್ಲಿ ಇರ್ತಕ್ಕಂತ ಒಂದು ಇದು ನಮ್ಮ ಇದರಲ್ಲಿ ಬಂದ್ಬಿಡುತ್ತೆ. ಅದೇ ತರ ಈ ತರ ವರ್ತನೆ ಮಾಡ್ಬಿಡ್ತಾರೆ, ಅದ ಭೋಗವನ್ನು ಮಾಡ್ತಾರೆ, ಅದೇ ತರ ನಾವು ವರ್ತನೆ ಮಾಡ್ತಾರೆ. ಅದಕ್ಕೋಸ್ಕರ ಮಾಂಸವನ್ನು ತಿಂತಾರೆ, ಪ್ರಾಣಿಗಳ ಮಾಂಸಗಳನ್ನ ತಿಂದಾಗ ಈ ತರ ಎಲ್ಲ ಇದು ಮಾಡುತ್ತೆ. ಅದಕ್ಕೋಸ್ಕರ ಮನುಷ್ಯ ಜನ್ಮವನ್ನು ತಿಂತಾರೆ. ನಾವು ಆತ್ಮದಲ್ಲಿ ಇದು ಶಿಕ್ಷಣದಲ್ಲಿ ಆತ್ಮಜ್ಞಾನ ಕೊರತೆಯಿಂದ ನಾವು ಏನೇ ಮಾಡ್ತೀವಿ, ನಾವು ಪ್ರಾಣಿ ಪಕ್ಷಿ ಆಗಿ ಹುಡ್ತಾನೆ ಅಂತ ನಾವು ಹೇಳ್ತೀವಿ. ಇದು ಡಾರ್ವಿನ್ನತ ಶಿಕ್ಷಣ ತಪ್ಪು ಅಂತ ನಾವು ಹೇಳ್ತೀವಿ. ಇನ್ನೂ ಒಂದು, ಇವತ್ತು ನಾವು ಏನ್ ಮಾಡ್ತೀವಿ, ಕಮಲ ಪುಷ್ಪವಾಗಿ ಇಲ್ಲಿ ನೋಡಿ, ಇಲ್ಲಿ ಈ ಹೊಡೆದಾಟ ಜಗಳಾಟ ಮಾಡ್ಕೊಂತ ನಾವ್ ಏನ್ ಮಾಡ್ತೀವಿ, ಅಡಿಗೆ ಮಾಡ್ತೀವಿ. ಅದು ಮನಸ್ಸಿನ ಮೇಲೆ ಕೂಡ ಪರಿಣಾಮ ಉಂಟಾಗುತ್ತೆ. ಅದು ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಅಂದ್ರೆ, ನೀವು ಅಡಿಗೆ ಮಾಡ್ಬೇಕಾದ್ರೆ ನೀವು ಸಿಟ್ಟಿನಿಂದ ಮಾಡ್ಬೋದು, ಇಲ್ಲ ಕೆಟ್ಟ ಒಂದು ಆಲೋಚನೆ ಇಟ್ಕೊಂಡು ನಾವು ಅಡಿಗೆ ಮಾಡಿದ್ರೆ ಅದು ಮನುಷ್ಯನ ದೇಹದಲ್ಲಿ ಅದು ಕೂಡ ಒಂದಿದಾಗುತ್ತೆ. ಅದಕ್ಕೆ ನಾವು ಇಲ್ಲಿ ಪರಮಾತ್ಮ ನಿರಾಕಾರನಿಂದ ನಾವೇನು ಅಡಿಗೆಯನ್ನು ಮಾಡಿದ್ರಪ್ಪ ಅಂದ್ರೆ ಅದು ಏನಾಗುತ್ತೆ ಅಂತ ಅಂದ್ರೆ, ನಮ್ಮ ಸಾತ್ವಿಕವಾಗಿ ಊಟ ನಮ್ಗೆ ಅದು ಪರಿವರ್ತನೆ ಆಗುತ್ತೆ ಅಂತ ಹೇಳ್ತೀವಿ. ಅವರ ಒಂದು ಒಡನಾಟ ಕೂಡ ಪ್ರೀತಿ ವಿಶ್ವಾಸದಿಂದ ಇರುತ್ತೆ. ಅದಕ್ಕೆ ಯಾವುದೇ ಕೆಲಸ ಮಾಡಿದ್ರು ಕೂಡ, ಯಾವುದೇ ಕಾರ್ಯಗಳು ನಿರಾಕಾರ ಪರಮಾತ್ಮನ ನಾವೇನ್ ಮಾಡ್ಬೇಕು, ನೆನಪು ಮಾಡ್ಬೇಕು ಅಂತ ಹೇಳ್ತೀವಿ. ಅದೇ ತರ ಅಡಿಗೆ ಮಾಡ್ಬೇಕಾದ್ರೆ ಪರಮಾತ್ಮನನ್ನ ಕುರಿತು ನಾವು ನಿರಾಕಾರ ಪರಮಾತ್ಮನನ್ನ ನಾವು ಅಡಿಗೆ ಮಾಡಿದಾಗೆ ಇಲ್ಲಿ ಏನಾಗುತ್ತೆ, ಅದೇ ತರ ನಾವು ಭೋಜನ ಮಾಡಿದಾಗ ಅದು ನಮಗೆ ಜೀರ್ಣ ಆಗಿ ಅದು ಒಂದು ಸುಖ ಶಾಂತಿಯನ್ನು ಕೊಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೆ ಏನಾದ್ರೂ ಇದ್ರ ಬಗ್ಗೆ ತಪ್ಪಾಗಿ ನಾನು ಅವಸರವಾಗಿ ಹೇಳಿದೆ, ಬಟ್ ಟೈಮು ಸಮಯದ ಅಭಾವದಿಂದ ಅದಕ್ಕೋಸ್ಕರ ಅದನ್ನ ಫೋಟೋ ಶೇರ್ ಮಾಡಕ್ ಆಗ್ಲಿ. ಹಿಂಗಾಗ್ಬಿಟ್ಟು ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ರಂಗನಾಥ್ ಗುರುಜಿ ಮತ್ತು ನಾಗರಾಜ್ ಗುರುಜಿ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ನಮಸ್ತೆ ಸರ್, ನಮಸ್ತೆ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು.